2019ರಲ್ಲಿ ಪದ್ಮಶ್ರೀ ಪುರಸ್ಕೃತಗೊಂಡು ಮಕ್ಕಳಿಲ್ಲದೆ ಇದ್ರೇನು ಗಿಡ ಮರಗಳೇ ನನ್ನ ಮಕ್ಕಳು ಅಂತ ಹೇಳ್ತಾ ಸಾಲು ಸಾಲಾಗಿ ಮರಗಳನ್ನು ನೆಟ್ಟಿ ಪೋಷಿಸಿದ ತಾಯಿ ಸಾಲು ಮರದ ತಿಮ್ಮಕ್ಕ. ವಿಶಿಷ್ಟವಾದ ಸಂಪ್ರದಾಯ, ಶೌರ್ಯ, ದೇಶಭಕ್ತಿಯ ಸೊಗಡನ್ನಿಟ್ಟುಕೊಂಡಿರುವ ಕೊಡವರು ದಕ್ಷಿಣ ಕನ್ನಡ ಮಂಗಳೂರು ಭಾಗದ ವಿಶಿಷ್ಟ ಕಲೆ ಹುಲಿ ವೇಷ. ನೋಡಿ, ನಮ್ಮ ಕರ್ನಾಟಕದ ಕೇವಲ 5% ಅಷ್ಟೇ ತೋರಿಸಿದೆ, ಎಷ್ಟೊಂದು ವಿಶೇಷತೆಗಳಿದೆ. ಇಂತಹ ಒಂದು ಸುಂದರವಾದ ನಾಡಿನಲ್ಲಿ ಜನ್ಮ ತಾಳಿದ ನಾನೇ ಧನ್ಯ ಅಂತ ನಾನೀಗ ಈ ಮೂಲಕ ಅನ್ಕೋತಾ ಇದ್ದೀನಿ. ಇದನ್ನೆಲ್ಲ ಪ್ರಸ್ತುತಪಡಿಸಿದ ಪೋಷಕರಿಗೆ ಹಾಗೂ ಮಕ್ಕಳಿಗೆ ಧನ್ಯವಾದಗಳು. ಮತ್ತೊಮ್ಮೆ ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳು. ನಮ್ಮ ಮುಂದಿನ ನೆರೆ ರಾಜ್ಯವಾದ ತಮಿಳುನಾಡು ಅನೇಕ ಬಗೆಯ ವಿಶೇಷತೆಗಳನ್ನು ಈಗ ಮಕ್ಕಳು ಪ್ರಸ್ತುತಪಡಿಸ್ತಾ ಇದ್ದಾರೆ. ತಮಿಳುನಾಡು ಕರ್ನಾಟಕ ಅಕ್ಕ ತಂಗಿದೆ, ಅದಕ್ಕಾಗಿ ಸ್ವಲ್ಪ ಸಿಹಿಯಾದ ಜಗಳ ನಡೀತಾ ಇರುತ್ತಷ್ಟೇ. ನಮ್ಮ ಹಲವಾರು ಬಗೆಯ ಸಂಸ್ಕೃತಿ, ಆಚಾರ ವಿಚಾರಗಳು ಒಂದಕ್ಕೊಂದು ಹೋಲಿಕೆ ಆಗುತ್ತೆ. ಇಲ್ಲಿನ ವೀರ ಮಹಾರಾಜ ಚೋಳ ಮಹಾರಾಜರು ದೇವಾಲಯಗಳ ರಾಜ್ಯ ಅಂತಲೇ ಹೆಸರುವಾಸಿಯಾದ ಇಲ್ಲಿನ ತಂಜಾವೂರು ಹಾಗೂ ಮೀನಾಕ್ಷಿ ದೇವಾಲಯ ತಾಯಿಯ ದರ್ಶನವನ್ನು ಪಡೆದಷ್ಟೇ ಖುಷಿಯಾಯಿತು. ಇಲ್ಲಿನ ಸಾಂಪ್ರದಾಯಿಕ ಹುಡುಗಿಯ ಹುಡುಗಿ, ಇಲ್ಲಿನ ಸಾಂಪ್ರದಾಯಿಕ ಆಹಾರ, ಖಾದ್ಯ, ಪೊಂಗಲನ್ನು ಈಗ ಪ್ರತಿನಿಧಿಸ್ತಾ ಇದ್ದಾರೆ ಮಕ್ಕಳು. ಪೊಂಗಲ್ ಹಬ್ಬದಲ್ಲಿ ವಿಶೇಷವಾದ ಉಡುಗೆ ತೊಡುಗೆ ಆಹಾರವನ್ನು ಅವ್ರು ಬಳಸ್ತಾರೆ. ಎಲ್ಲರ ನೆಚ್ಚಿನ ಇವ್ರ ಹೆಸರು ಹೇಳಬೇಕಾ ನಾನು? ನಮ್ಮ ಪ್ರೀತಿಯ ಮಾಜಿ ರಾಷ್ಟ್ರಪತಿ ಹಾಗೂ ವಿಜ್ಞಾನಿ, ಶಿಕ್ಷಕ, ತತ್ವಜ್ಞಾನಿ ಎಲ್ಲವೂ ಆಗಿರುವ ಡಾಕ್ಟರ್ APJ ಅಬ್ದುಲ್ ಕಲಾಂ ಹಾಗೂ ಸಾಂಪ್ರದಾಯಿಕ ಹುಡುಗಿಯಲ್ಲಿನ ಹುಡುಗಿಯರು. ಇದನ್ನೆಲ್ಲ ಪ್ರಸ್ತುತಪಡಿಸಿದ ಪುಟಾಣಿಗಳಿಗೆ ಹಾಗೂ ಪೋಷಕರಿಗೆ ಧನ್ಯವಾದಗಳು. ಮುಂದಿನ ರಾಜ್ಯ ದೇವರ ಸ್ವಂತ ನಾಡು ಎಂದೇ ಕರೆಯಲ್ಪಡುವ ಕೇರಳ ರಾಜ್ಯವನ್ನು ನಮ್ಮ ಮಕ್ಕಳು ಪ್ರತಿನಿಧಿಸ್ತಾ ಇದ್ದಾರೆ. ಆ ರಾಜ್ಯದ ಸೊಬಗು, ವೈವಿಧ್ಯತೆ, ಆಹಾರ ಪದ್ಧತಿ ಇವೆಲ್ಲವನ್ನು ಅವರು ನಮ್ಮ ಮುಂದೆ ಪ್ರಸ್ತುತಪಡಿಸ್ತಾ ಇದ್ದಾರೆ. ಗಂಡು ಮಕ್ಕಳು ಕೂಡ ಹೆಣ್ಣು ಮಕ್ಕಳ ವೇಷ ತೊಡಬೇಕಂದ್ರೆ ಭಾಳ ಕಷ್ಟ, ಅದರಲ್ಲೂ ವಿಶೇಷ ಮಕ್ಕಳು. ಅಂತಹುದರಲ್ಲಿ ನಮ್ಮ ಗಂಡು ಮಕ್ಕಳೆಲ್ಲ ಹೆಣ್ಣು ಮಕ್ಕಳ ವೇಷನೂ ಕೂಡ ತೊಟ್ಟಿದ್ದಾರೆ, ಖುಷಿ ಆಗ್ತಾ ಇದೆ. ಈ ಕೇರಳ ರಾಜ್ಯದ ಸುಂದರವಾದ ಹೂವು ಕನಿಕೊನ್ನ ವಿಷು ಹಬ್ಬದಲ್ಲಿ ವಿಶೇಷವಾಗಿ ಬಳಸಲಾಗುತ್ತೆ. ಕನಿಕೊನ್ನ ಇಲ್ಲಿಯ ಸಾಂಪ್ರದಾಯಿಕ ಉಡುಗೆಯಲ್ಲಿ ಹುಡುಗಿಯರು, ಗರ್ಲ್ ಆ್ಯಂಡ್ ಬಾಯ್ ಇನ್ ಟ್ರೆಡಿಷನಲ್ ಡ್ರೆಸ್. ಹಬ್ಬ ಹರಿದಿನಗಳಂದು ವಿಶೇಷವಾಗಿ ಆಹಾರ ತಯಾರಾಗುತ್ತೆ, ಅದನ್ನು ಸದ್ಯ ಅಂತ ಹೇಳ್ತಾರೆ ಅವರು. ಬಾಳೆ ಎಲೆಯಲ್ಲಿ ಅನೇಕ ಬಗೆಯ ಖಾದ್ಯಗಳನ್ನು ತಯಾರಿಸಿ ಸಂಭ್ರಮದಿಂದ ಬಂಧು ಬಳಗ ಸ್ನೇಹಿತರೊಂದಿಗೆ ವಿಶೇಷವಾಗಿ ಇದನ್ನು ಆಚರಿಸ್ತಾರೆ. ಈ ರಾಜ್ಯದ ಪಕ್ಷಿ ವಯಂಬಲ್ ಅಂದರೆ ಹಾರ್ನ್ಬಿಲ್. ಈ ರಾಜ್ಯದ ಪಕ್ಷಿ ಹಾರ್ನ್ಬಿಲ್. ತೆಂಗಿನ ಮರ ಅಂದರೆ ಕೇರಳ ಅಂದರೆ ತೆಂಗಿನ ಎಣ್ಣೆ. ಸೊ ಈ ರೀತಿ ತೆಂಗಿನ ಎಣ್ಣೆಗೆ ಹೆಸರುವಾಸಿಯಾದ ತೆಂಗಿನ ಮರ. ಮತ್ತೊಂದು ಇದೆ ವಿಶೇಷವಾದ ಮಾರ್ಷಲ್ ಆರ್ಟ್, ಕಲರಿಪಯಟ್ಟು. ಇದೆಷ್ಟು ವಿಶೇಷ ಅಂತ ನಾನು ಒಂದೆರಡು ವಾಕ್ಯ ಹೇಳ್ತೀನಿ. ಕಲರಿಪಯಟ್ಟು ಮದರ್ ಆಫ್ ಆಲ್ ಮಾರ್ಷಲ್ ಆರ್ಟ್ಸ್ ಅಂತ ಹೇಳ್ತಾರೆ. ಇದನ್ನು ಬ್ರಿಟಿಷರ ಕಾಲದಲ್ಲಿ ಬ್ಯಾನ್ ಮಾಡಿಬಿಟ್ಟಿದ್ರು. ಕಾರಣ ಏನಂದರೆ ಇದು ಅಷ್ಟೊಂದು ಶಕ್ತಿಶಾಲಿಯಾದ ಮಾರ್ಷಲ್ ಆರ್ಟ್. ಇದನ್ನು ಕಲಿತ್ರೆ ಬ್ರಿಟಿಷರಿಗೆ ಉಳಿಗಾಲವಿಲ್ಲ ಅಂತ ಅವ್ರಿಗೆ ಗೊತ್ತಾಯಿತು. ಅದರಿಂದ ಅವರ ಕಾಲದಲ್ಲಿ ಇದನ್ನು ಸ್ಥಗಿತಗೊಳಿಸಿರ್ತಾರೆ. ಇತ್ತೀಚಿನ ದಿನಗಳಲ್ಲಿ ಮಹಿಳೆಯರು ಕೂಡ ಮುಂದಾಳತ್ವ ವಹಿಸ್ಕೊಂಡು ಕಲರಿಪಯಟ್ಟುವನ್ನು ಕಲಿತಾ ಇದ್ದಾರೆ. ಚಂಡಮೇಳೆ. ಈ ಚಂಡಮೇಳ ಕೇಳಿದ್ರೆ ಸಾಕು, ನಾವು ಕುಣಿಯೋದೇ ತಪ್ಪೋದಿಲ್ಲ.
ಎಲ್ಲ ದೇವಸ್ಥಾನಗಳಲ್ಲಿ ಉತ್ಸವಗಳಲ್ಲಿ ಈ ಚೆಂಡ ಮೇಳ ಇಲ್ಲದಿದ್ದರೆ ಪೂರ್ಣ ಆಗಲ್ಲ. ಈ ಎಲ್ಲವನ್ನು ಸುಂದರವಾಗಿ ಪ್ರಸ್ತುತಪಡಿಸಿದ ಪುಟಾಣಿಗಳು ಹಾಗೂ ಪೋಷಕರಿಗೆ ಧನ್ಯವಾದಗಳು. ಇದೇನಪ್ಪ ನಮ್ಮ ಭಾರತ ದೇಶದ್ದು ಮೇಲಿಂದ ಉತ್ತರದಿಂದ ದಕ್ಷಿಣಕ್ಕೆಲ್ಲ ಮುಗಿಸ್ಬಿಟ್ರ, ರಾಜ್ಯಗಳಾಗೋಯ್ತಾ? ಖಂಡಿತ ಇಲ್ಲ. ಇನ್ನೊಂದೇ ಒಂದು ಹೇಳೋದಿದೆ. ಯಾಕೆಂದರೆ ನಮ್ಮಲ್ಲಿ ದ್ವೀಪಗಳು ಸಹ ಇದೆ. ದ್ವೀಪಗಳ ರಾಜ್ಯ ಅಂಡಮಾನ್ ನಿಕೋಬಾರ್. ಈ ಅಂಡಮಾನ್ ನಿಕೋಬಾರ್ ಸಮುದ್ರದ ಮಧ್ಯದಲ್ಲಿರುವ ದ್ವೀಪ ರಾಜ್ಯ. ಸೆಲ್ಯುಲಾರ್ ಜೈಲನ್ನು ನಾವು ನೆನೆಯದೇ ಇದ್ದರೆ ಭಾರತೀಯರಾಗಿ ನಾವು ವೇಸ್ಟ್ ಆಗ್ತೀವಿ. ಯಾಕೆಂದರೆ ಅಲ್ಲಿಯ ಸ್ವಾತಂತ್ರ್ಯ ಹೋರಾಟಗಾರರು ಅನುಭವಿಸಿದ ಕಷ್ಟ ಅಂಡಮಾನ್ ನಿಕೋಬಾರ್ ಸೆಲ್ಯುಲಾರ್ ಜೈಲು ಹೇಳುತ್ತೆ. ಇಲ್ಲಿನ ವಧೂವರರು ಬ್ರೈಡ್ ಆ್ಯಂಡ್ ಗ್ರೂಮ್ ವಿಶಿಷ್ಟವಾದ ವಸ್ತ್ರವಿನ್ಯಾಸದಲ್ಲಿ ವಧೂವರರು ವೀರ ಸೇನಾನಿ ಸ್ವತಂತ್ರ ಹೋರಾಟಗಾರ ಸುಭಾಷ್ ಚಂದ್ರ ಬೋಸ್ ಅವರನ್ನು ನೆನಪಿಸುವ ಉತ್ಸವದಲ್ಲಿ ತೊಡುವಂತಹ ಉಡುಗೆ ತೊಡುಗೆಗಳು, ಹಬ್ಬ, ಫೆಸ್ಟಿವಲ್. ಸುಭಾಷ್ ಚಂದ್ರ ಬೋಸರ ಉತ್ಸವದಲ್ಲಿ ಈ ರೀತಿಯಾಗಿ ಅಲಂಕೃತಗೊಂಡು ಜನರು ಸಂಭ್ರಮಿಸ್ತಾರೆ. ಇಲ್ಲಿಯ ಪಕ್ಷಿ ಪಾರಿವಾಳ, ಪಿಜನ್, ಪಾರಿವಾಳ. ಇಲ್ಲಿಯ ಪ್ರಮುಖ ಆಕರ್ಷಣೆ ದೋಣಿ ಆಟಗಳು, ಬೋಟಿಂಗ್, ದೋಣಿ ವಿಹಾರ, ನೀರಿನ ಆಟ, ಜಲಕ್ರೀಡೆಗಳು, ಬೋಟಿಂಗ್, ಸೈಕ್ಲಿಂಗ್ ಅಥ್ಲೆಟ್ ಇಜಾವ್ ಹ್ಯಾಲ್ಬೆನ್, ಸೈಕ್ಲಿಂಗ್ ದಾಖಲೆ ಮಾಡಿರುವ ಇಜಾವ್ ಹ್ಯಾಲ್ಬೆನ್. ಪ್ರಸಿದ್ಧ ಬುಡಕಟ್ಟು ಜನರ ನೃತ್ಯ ನಿಕೋಬಾರಿ ನೃತ್ಯ ಡ್ಯಾನ್ಸ್ ನಿಕೋಬಾರಿ